ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲೆ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಸಿದ್ದರಾಮಯ್ಯನವರೇ ಬಂಧನ ಯಾವಾಗ? ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಂಧನ ಯಾವಾಗ? ಪರಮೇಶ್ವರ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರ ಬಂಧನ ಯಾವಾಗ? ವೀಕ್ಷಕರೇ, ಸುಳ್ಳು ಸುದ್ದಿಯನ್ನು ಹರಡಿ ಪ್ರಿಯಾಂಕ್ ಖರ್ಗೆ ಅವರು ಸಿಕ್ಕಾಕೊಂಡಿದ್ದಾರೆ. ಸರಿಯಾಗೇ ಕೇಳಿಸ್ಕೊಂಡಿದ್ದೀರಾ. ಸುಳ್ಳು ಸುದ್ದಿಯನ್ನ ಪೋಸ್ಟ್ ಮಾಡಿ ಆಮೇಲೆ ಈಗ ಅದನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಒಂದು ಫೋಟೋವನ್ನು ನೋಡಿ, ಏನಂತ ಬರೆದಿದ್ದಾರೆ? ಕಂಗ್ರಾಚುಲೇಷನ್ಸ್ ಪಿಎಂ ನರೇಂದ್ರ ಮೋದಿ, ಬೇಟಿ ಬಚಾವೋ ಬೇಟಿ ಪಡಾವೋ ಗಾಟ್ ಅ ಹೋಲ್ ನ್ಯೂ ಮೀನಿಂಗ್. ಅಭಿನಂದನೆಗಳು ಮೋದಿಜಿ, ಈಗ ಬೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿದೆ ಅಂತ ಬರೆದು ಹಾಕಿ ಅದರಲ್ಲಿ ಮೋದಿಜಿ ಅವರನ್ನ ಬೇರೆ ಟ್ಯಾಗ್ ಮಾಡಿ ಕುಲ್ದೀಪ್ ಸೆಂಗರ್ ತಿಹಾರ್ ಜೈಲಿಂದ ಹೊರಗೆ ಬರೋ ಹಾಗೆ ಆತನನ್ನ ಕೇಸರಿ ಬಟ್ಟೆ ಧರಿಸಿರುವಂತಹ ವ್ಯಕ್ತಿ ಹೂಮಾಲೆ ಹಾಕಿ ಸ್ವಾಗತ ಮಾಡುವಂತಹ ಫೋಟೋ. ಅಂದ್ರೆ ಈ ಬಿಜೆಪಿ ಅಥವಾ ಹಿಂದುತ್ವವಾದಿಗಳು ಆತನನ್ನ ಹೊರಗೆ ಕರೆ ತಂದಿದ್ದಾರೆ ಅನ್ನುವಂಥ ಅರ್ಥದಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಸರಿಯಾಗಿ ಗಮನಿಸಿದಿದ್ರೆ ಪಾಪ ಗೊತ್ತಾಗ್ತಾ ಇತ್ತು ಏನೋ, ಹಿಂದ್ಗಡೆ ಕಾಂಗ್ರೆಸ್ ಫ್ಲಾಗ್ ಕೂಡ ಕಾಣಿಸುತ್ತೆ. ಆದ್ರೆ ಅಷ್ಟೆಲ್ಲ ನೋಡುವಂತಹ ತಾಳ್ಮೆ ಇರಲಿಲ್ಲ ಅಂತ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರೇ, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಕುಲ್ದೀಪ್ ಸೆಂಗರ್ ಇನ್ನು ಕೂಡ ಜೈಲಲ್ಲೇ ಇದ್ದಾನೆ. ಒಂದು ಪ್ರಕರಣದಲ್ಲಿ ಮಾತ್ರ ಆತನಿಗೆ ಜಾಮೀನು ಸಿಕ್ಕಿರುವಂಥದ್ದು, ಇನ್ನೊಂದು ಗಂಭೀರ ಪ್ರಕರಣದಲ್ಲಿ ಆತ ಇನ್ನೂ ಕೂಡ ಜೈಲಲ್ಲೇ ಇದ್ದಾನೆ. ಈಗ ಒಂದು ಜಾಮೀನು ಸಿಕ್ಕಿದೆ ಅಲ್ವಾ, ಆ ಜಾಮೀನು ನೀಡಿರೋದ್ರ ವಿರುದ್ಧ ಕೂಡ ಸಿಬಿಐ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೆ. ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಈ ರೀತಿ ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಿರಲ್ವಾ, ನಾಚಿಕೆ ಆಗಲ್ವಾ ಅಂತ. ವೀಕ್ಷಕರ, ನಿಜವಾಗ್ಲೂ ನನಗೆ ಶಾಕ್ ಆಗ್ಬಿಡ್ತು. ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ಐಟಿ ಸಚಿವರು ರೀ. ಆದ್ರೆ ಆ ಸಚಿವರಿಗೆ ಎಐ ಮೂಲಕ ಸೃಷ್ಟಿ ಮಾಡಿರುವಂತಹ ಫೋಟೋ ಯಾವುದು, ಒರಿಜಿನಲ್ ಫೋಟೋ ಯಾವುದು ಅಂತ ಅರ್ಥನೇ ಆಗಲ್ಲ. ಅದರ ವ್ಯತ್ಯಾಸನೇ ಗೊತ್ತಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಇರೋರೆಲ್ಲ ಹೀಗೇನಾ? ವೀಕ್ಷಕರ, ಜೋಕ್ಸ್ ಅಪಾರ್ಟ್, ನಾನು ಕೇಳುವಂಥದ್ದು, ಕರ್ನಾಟಕ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರು ಅಥವಾ ಹಿಂದುತ್ವ ನಾಯಕರು ಕುಲ್ದೀಪ್ ಸೆಂಗರ್ಗೆ ಹಾರ ಹಾಕ್ತಾ ಇರೋ ಹಾಗೆ ಎಐ ಫೋಟೋ ಮೂಲಕ ಸೃಷ್ಟಿ ಮಾಡಿರುವಂತಹ ನಕಲಿ ಚಿತ್ರವನ್ನ ಟ್ವಿಟರ್ ಅಲ್ಲಿ ಹಂಚ್ಕೊಳ್ತಾರೆ. ನಿಮಗೆ ನೆನಪಿರಬಹುದು, ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ನ್ಯೂಸ್ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಬಿಲ್ ಅನ್ನ ತರತ್ತೆ. ಹೌದಾ? ದ್ವೇಷ ಭಾಷಣ ಬಿಲ್ಲು. ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರದು, ಸಮಾಜದಲ್ಲಿ ಏನೇನೋ ಸುಳ್ಳು ಸುದ್ದಿ ಹರಡಿ ಕೋಮು ದ್ವೇಷವನ್ನ ಹರಡಿ ಸಮಾಜದ ಸ್ವಾಸ್ಥ್ಯ ಹಾಳು ಆಗಬಾರದು ಅಂತ ಈ ಬಿಲ್ಲನ್ನ ತರ್ತೀರಾ? ಅವತ್ತು ಪರಮೇಶ್ವರ್ ಅವರು ಅದರ ಬಗ್ಗೆ ಮಾತಾಡುವಾಗ, ಆ ಬಿಲ್ ಪಾಸ್ ಆಗುವಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದು ಇದೇ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಅದೇ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಸುದ್ದಿಯನ್ನು ಹರಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿದ್ರು. ಹಾಗಾದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೀರಾ? ಕೈಗೊಳ್ಳೋದಾದ್ರೆ ಯಾವಾಗ ಕ್ರಮವನ್ನ ಕೈಗೊಳ್ಳುತ್ತೀರಾ ಹೇಳಿ. ಇದೇ ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸತ್ಯವನ್ನ ಬರೆದು ಹಾಕಿದ್ದಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ವಾ? ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಅರೆಸ್ಟ್ ಮಾಡಿ ಅಲ್ಲ. ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ, ಅರೆಸ್ಟ್ ಮಾಡಿ. ಇಲ್ವಾ? ದಯವಿಟ್ಟು ಬಾಯಿ ಬಿಟ್ಟು ಒಪ್ಕೊಳ್ಳಿ. ನಾವ್ ಏನಿದ್ರು ಕೂಡ ಹಿಂದುತ್ವವಾದಿಗಳನ್ನ ಮಾತ್ರ ಟಾರ್ಗೆಟ್ ಮಾಡೋದು, ದೇಶದ ಪರವಾಗಿ ಮಾತನಾಡುವಂಥವರನ್ನ ಮಾತ್ರ ಟಾರ್ಗೆಟ್ ಮಾಡೋದು. ಆಮೇಲೆ ಮೊನ್ನೆ ಪಾಸ್ ಮಾಡಿದಂತಹ ಬಿಲ್ಲು ಅದನ್ನ ತಂದಿದ್ದು ಕಾಂಗ್ರೆಸ್ ವಿರೋಧಿಸುವವರನ್ನ, ಹಿಂದೂಗಳನ್ನ ಗುರಿಯಾಗಿಸೋದಕ್ಕೆ ಮಾತ್ರ ಅದನ್ನ ತಂದಿದ್ದು ಅಂತ ದಯವಿಟ್ಟು ಒಂದು ಬಾರಿ ಒಪ್ಕೊಳ್ಳಿ ಅಲ್ಲ. ಸಿದ್ದರಾಮಯ್ಯನವರೇ ನ್ಯಾಯ ಅನ್ನುವಂಥದ್ದು ಎಲ್ರಿಗೂ ಒಂದೇ. ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಸುದ್ದಿಯನ್ನು ಹರಡಿದ್ರು, ಅವರ ಬಂಧನ ಯಾವಾಗ ಅಂತ ದಯವಿಟ್ಟು ತಿಳಿಸಿ. ವೀಕ್ಷಕರು, ಇನ್ನೊಂದು ಕಡೆ ಅಬ್ಬಬ್ಬಬ್ಬಾ, ಲಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್. ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಅತ್ಯಾಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಡ್ತಾರೆ. ಅಲ್ಲಿ ಸುಮಾರು 14.38 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಎಸ್ ವೀಕ್ಷಕರೇ, ಸರ್ಫರಾಜ್ ಖಾನ್ ನ HD ಕೋಟೆಯಲ್ಲಿರುವಂತಹ ರೆಸಾರ್ಟ್ ಮನೆ, ಇನ್ನು ಮನೆ ಈತನದು ಮಾತ್ರ ಅಲ್ಲ, ಈತನ ಸಂಬಂಧಿಕರ ಮನೆ ಸೇರಿದ ಹಾಗೆ ಸುಮಾರು 5 ಕಡೆ ದಾಳಿಯನ್ನು ಮಾಡಿದ್ದಾರೆ. ಇನ್ನು ಕೊಡಗಲ್ಲಿರುವಂತಹ ಈತನದೇ ಕಾಫಿ ಎಸ್ಟೇಟ್, ವಾಣಿಜ್ಯ ಕಟ್ಟಡ, ಹೀಗೆ ಎಲ್ಲ ಸೇರಿ ಸುಮಾರು 13 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ.
ಆ ಸಂದರ್ಭದಲ್ಲಿ 14.38 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಆಗಿರುವಂಥದ್ದು. ಅದರಲ್ಲಿ 4 ವಾಸದ ಮನೆ, ಇನ್ನು 37 ಎಕರೆ ಕೃಷಿ ಜಮೀನು ಸೇರಿದ ಹಾಗೆ ಒಟ್ಟು 8.44 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ಇನ್ನು 5.93 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ, ಇನ್ನು 66,000 ನಗದು ಹಣ, 2.99 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ, 1.64 ಕೋಟಿ ರೂಪಾಯಿ ಮೌಲ್ಯದ ವಾಹನ, 1.29 ಕೋಟಿ ರೂಪಾಯಿ ಬ್ಯಾಂಕ್ ಠೇವಣಿ. ಉಫ್. ಹಾಗಾದ್ರೆ ಒಂದು ಬಾರಿ ಯೋಚನೆ ಮಾಡಿ, ಒಬ್ಬ ಕಾರ್ಯದರ್ಶಿಯೇ ಇಷ್ಟೊಂದು ಆಸ್ತಿಯನ್ನ ಸಂಪಾದನೆ ಮಾಡಿದಾನೆ ಅಂತ ಅಂದ್ರೆ ಇನ್ನು ಜಮೀರ್ ಅಹ್ಮದ್ ಖಾನ್ ಅವರ ಬಳಿ ಎಷ್ಟಿರಬಹುದು? ಅಧಿಕಾರದಲ್ಲಿರುವಂತಹ ಒಬ್ಬೊಬ್ಬ ನಾಯಕ ಅದೆಷ್ಟು ಮಾಡಿರ್ಲಿಕ್ಕಿಲ್ಲ. ಸುಮ್ಮನೆ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಹೆಲಿಕಾಪ್ಟರ್ ತಗೊಂಡಿದ್ದು. ಒಂದು ಗುಂಡಿ ಬಿದ್ದಿರುವಂತಹ ರಸ್ತೆಯಲ್ಲಿ ಹೋಗೋದಕ್ಕಾಗಲ್ಲ, ಜನರು ಬೇಕಾದ್ರೆ ಗುಂಡಿಗೆ ಬಿದ್ದು ಸಾಯಲಿ, ನನಗಾಗಲ್ಲ ಅಂತ ತಗೊಂಡಿರಬಹುದು. ಅದಕ್ಕೂ ಮಿಗಿಲಾಗಿ ಇಂತಹ ಅಕ್ರಮ ಹಣ ಎಲ್ಲ ಎಲ್ಲಿಡೋದು? ಜಾಗ ಬೇಕಲ್ವಾ? ತಗೊಳ್ತಾರೆ. ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಿ ಹೇಳೋದಾದ್ರೆ, ಒಬ್ಬ ಕಾರ್ಯದರ್ಶಿ ಕೈಲೇ ಇಷ್ಟು ಆಸ್ತಿ ಇರಬೇಕಾದ್ರೆ ಹಾಗಾದ್ರೆ ಇವರೆಲ್ಲರ ಬಾಸ್, ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ಎಸ್ ಆ ಬಾಸ್ ಅದೆಷ್ಟು ಲೂಟಿ ಮಾಡಿರಬಹುದು ಯೋಚನೆ ಮಾಡಿ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡಿದ ಮೇಲೆ ಕರ್ನಾಟಕ ಒಂಥರ ಈ ಹಗರಣಗಳ ಕಾರ್ಖಾನೆನೇ ಆಗಿಬಿಟ್ಟಿದೆ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ಮದ್ಯ ಹಗರಣ, ವಸತಿ ಹಗರಣ, ವಕ್ಫ್ ಹಗರಣ, ಏರೋಸ್ಪೇಸ್ ಪಾರ್ಕ್ ಹಗರಣ, ಮರಳು ಮಾಫಿಯಾ ಹಗರಣ, ಗುತ್ತಿಗೆದಾರರ ಕಮಿಷನ್ ಹಗರಣ, ಹೀಗೆ ಹಗರಣಗಳ ಸರಮಾಲೆನೇ ಇದೆ. ನೀವೇನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ಎಲ್ಲರೂ ಸೇರಿ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಇವತ್ತು ಕರ್ನಾಟಕ ರಾಜ್ಯ ಯಾಕೆ ಬಡವಾಗಿದೆ ಅಂತಂದ್ರೆ ನೋಡಿ, ಇವರೆಲ್ಲರೂ ಕೂಡ ಶ್ರೀಮಂತರಾಗ್ತಾ ಇದ್ದಾರಲ್ವಾ, ಅದಕ್ಕೆ. ನಾವು ಕನ್ನಡಿಗರು ವಿಶಾಲ ಹೃದಯದವರು. ಎಲ್ಲ ಕಾಂಗ್ರೆಸ್ ನಾಯಕರು ಪಾಪ ಬಾಚ್ಕೊಂಡು ಹೋಗ್ಲಿ ಅಂತ ಅವರ ಕೈಗೆ ಅಧಿಕಾರವನ್ನು ಕೊಟ್ಟಿದ್ದಷ್ಟೇ, ಬಾಚ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಸುಳ್ಳು ಹೇಳ್ಕೊಂಡು ಓಡಾಡ್ಲಿ ಪ್ರತಿದಿನ, ನಾವು ಓಟ್ ಹಾಕಿದವರು ಸತ್ಯವನ್ನ ಹೇಳಿದ್ರು ಜೈಲಲ್ಲಿ ಕಂಬಿ ಎಣಿಸ್ತಾ ಕೂರ್ಬೇಕು ಅಷ್ಟೇ. ವೆಲ್ಕಮ್ ಟು ಕಾಂಗ್ರೆಸ್ ಕರ್ನಾಟಕ. ನಮಸ್ಕಾರ.